ನಮಸ್ಕಾರ, ನಾನು ಸೌಮ್ಯ ಮಳಲಿ. ನೇಪಾಳದಲ್ಲಿ ಪ್ರಯಾಣಿಕರ ವಿಮಾನ ಅಪಘಾತಕ್ಕೀಡಾಗಿದೆ. ವಿಮಾನದಲ್ಲಿದ್ದ ಎಲ್ಲ 72 ಜನರು ಕೂಡ ದುರ್ಮರಣ ಹೊಂದಿದ್ದಾರೆ. ಲ್ಯಾಂಡಿಂಗ್ ವೇಳೆಯಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ನೇಪಾಳದಲ್ಲಿ ಪ್ರಯಾಣಿಕರಿದ್ದ ವಿಮಾನ ಅಪಘಾತಕ್ಕೀಡಾಗಿದ್ದು ವಿಮಾನದಲ್ಲಿದ್ದ 72 ಜನರು ಕೂಡ ದುರ್ಮರಣ ಹೊಂದಿದ್ದಾರೆ. ಕಠ್ಮಂಡುವಿನಿಂದ ಪೋಖಾರಾಗೆ ಈ ಒಂದು ವಿಮಾನ ಬರ್ತಾ ಇತ್ತು. ಇಲ್ಲಿವರೆಗೆ 35 ಮೃತದೇಹಗಳನ್ನ ಹೊರಕ್ಕೆ ತೆಗೆಯಲಾಗಿದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಅವಶೇಷಗಳ ಅಡಿ ಇರುವಂತಹ ಮೃತದೇಹಗಳನ್ನ ಹೊರತೆಗೆಯುವ ಕೆಲಸ ಆಗ್ತಾ ಇರುವಂಥದ್ದು. ಇಲ್ಲಿ ತನಕ 72 ಜನರಲ್ಲಿ 35 ಮೃತದೇಹಗಳನ್ನ ಹೊರಕ್ಕೆ ತೆಗೆಯಲಾಗಿದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ವಿಮಾನ ದುರಂತ ಸ್ಥಳದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಪೋಖಾರ ಏರ್ಪೋರ್ಟ್ ಅನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ನೇಪಾಳ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಗೂ ಕೂಡ ಸೂಚನೆ ಕೊಟ್ಟಿರುವಂತದ್ದು. ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿದ್ದಂತಹ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರುವಂತದ್ದು. ಹೊಸದಾಗಿ ಓಪನ್ ಆಗಿತ್ತು ಪೋಖಾರ ವಿಮಾನ ನಿಲ್ದಾಣ, ಅಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ವಿಮಾನ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಅವಶೇಷಗಳ ಅಡಿಯಲ್ಲಿ ಇರುವಂತಹ ಮೃತದೇಹಗಳನ್ನ ಈಗ ಹೊರತೆಗೆಯಲಾಗ್ತಾ ಇದೆ. 72 ಜನ ಪ್ರಯಾಣ ಮಾಡ್ತಾ ಇದ್ರು. ಇದರಲ್ಲಿ 5 ಭಾರತೀಯರು ಕೂಡ ಇದ್ರು. ಈಗ 5 ಭಾರತೀಯರು ಕೂಡ ಸಾವನ್ನಪ್ಪಿದ್ದಾರೆ. ಪೋಖಾರ ವಿಮಾನ ನಿಲ್ದಾಣವನ್ನ ಇತ್ತೀಚೆಗಷ್ಟೇ ಉದ್ಘಾಟನೆ ಮಾಡಲಾಗಿತ್ತು. ಅಂದ್ರೆ ಕೆಲವು ದಿನಗಳ ಹಿಂದೆ, 15 ದಿನಗಳ ಹಿಂದೆಯಷ್ಟೇ ಈ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಲಾಗಿತ್ತು. ಈ ವಿಮಾನ ನಿಲ್ದಾಣದಲ್ಲಿ ಈ ಒಂದು ದುರಂತ ಸಂಭವಿಸಿದೆ. ಇವತ್ತು ನಡೆದಂತಹ ವಿಮಾನ ಅಪಘಾತದಲ್ಲಿ 72 ಜನರು ಕೂಡ ಮೃತಪಟ್ಟಿದ್ದಾರೆ. ಹಾಗಾದ್ರೆ ಯಾವಾಗ ಉದ್ಘಾಟನೆ ಆಗಿತ್ತು, ಇದೆಲ್ಲದರ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. 15 ದಿನಗಳಲ್ಲೇ ಈ ಒಂದು ದುರಂತ ಸಂಭವಿಸಿರುವಂಥದ್ದು. ಜನವರಿ 1ರಂದು ಪೋಖಾರ ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಹಳೆಯ ಏರ್ಪೋರ್ಟ್ ಪಕ್ಕದಲ್ಲೇ ಈ ಒಂದು ಹೊಸ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಲಾಗಿತ್ತು. ಹಳೆ ಏರ್ಪೋರ್ಟ್ ಸಮೀಪದಲ್ಲೇ ಇರುವಂತಹ ಪೋಖಾರ ವಿಮಾನ ನಿಲ್ದಾಣವನ್ನ 15 ದಿನಗಳ ಹಿಂದಷ್ಟೇ ಇತ್ತೀಚೆಗಷ್ಟೇ ಅದನ್ನ ಉದ್ಘಾಟನೆ ಮಾಡಲಾಗಿತ್ತು. ಜನವರಿ 1ರಂದು ನೇಪಾಳ ಪ್ರಧಾನಿಯವರು ಖುದ್ದು ಬಂದು ಈ ಒಂದು ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ್ರು. ಹಳೆ ವಿಮಾನ ನಿಲ್ದಾಣದ ಪಕ್ಕದಲ್ಲೇ ಈ ಒಂದು ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಲಾಗಿತ್ತು. ಇನ್ನು ಈ ಒಂದು ವಿಮಾನ ನಿಲ್ದಾಣವನ್ನ ಚೀನಾದ ಸಹಾಯದಿಂದ ಈ ಒಂದು ಏರ್ಪೋರ್ಟ್ ಅನ್ನ ನೇಪಾಳ ನಿರ್ಮಿಸಿತ್ತು. 15 ದಿನಗಳ ಹಿಂದಷ್ಟೇ ಅದು ಉದ್ಘಾಟನೆ ಮಾಡಲಾಗಿತ್ತು. ಭಾರಿ ವಿವಾದದ ಮಧ್ಯೆ ಈ ಒಂದು ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿತ್ತು. ಆದರೆ ಉದ್ಘಾಟನೆಗೂ ಮುನ್ನ ಸಾಕಷ್ಟು ವಿವಾದ ಕೂಡ ಏರ್ಪಟ್ಟಿತ್ತು ಈ ಒಂದು ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗೆ. BRI ಯೋಜನೆಯಡಿ ಈ ಒಂದು ಏರ್ಪೋರ್ಟ್ ನಿರ್ಮಾಣ ಅಂತ ಚೀನಾ ಈ ಒಂದು ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುತ್ತೆ. ಆದ್ರೆ ನಾವು BRI ಯೋಜನೆಗೆ ಸಹಿ ಹಾಕಿಲ್ಲ ಅಂತ ನೇಪಾಳ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಒಂದ್ ಕಡೆ ಚೀನಾ ಸಹಾಯವನ್ನ ಪಡ್ಕೊಂಡಿದ್ರೂ ಕೂಡ ಈ ಒಂದು ವಿಮಾನ ನಿಲ್ದಾಣದ ನಿರ್ಮಾಣದ ವಿಚಾರದಲ್ಲಿ ಸಾಕಷ್ಟು ವಿಭಿನ್ನ ಹೇಳಿಕೆಗಳನ್ನ ಕೊಡಲಾಗಿತ್ತು. ವಿವಾದದ ಮಧ್ಯೆಯೇ ಈ ಒಂದು ಏರ್ಪೋರ್ಟ್ ಅನ್ನ ನೇಪಾಳ ಪ್ರಧಾನಿ ಅದನ್ನ ಜನವರಿ 1ರಂದು ಉದ್ಘಾಟನೆ ಮಾಡಿರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಉದ್ಘಾಟನೆಯಾದ 15 ದಿನದಲ್ಲೇ ಈ ಒಂದು ವಿಮಾನ ನಿಲ್ದಾಣದಲ್ಲಿ ವಿಮಾನ ಅಪಘಾತಕ್ಕೀಡಾಗಿದ್ದು 72 ಜನ ಸಜೀವವಾಗಿ ದಹನ ಆಗಿದ್ದಾರೆ. ಹಾಗಾದ್ರೆ ಈ ಒಂದು ವಿಮಾನ ನಿಲ್ದಾಣದಲ್ಲಿ ಈ ಒಂದು ಇನ್ಸಿಡೆಂಟ್ ಯಾಕಾಯ್ತು? ನಾನಾ ರೀತಿಯಾದಂತಹ ವಿಶ್ಲೇಷಣೆಗಳು, ಚರ್ಚೆಗಳೀಗ ಈ ಸಂದರ್ಭದಲ್ಲಿ ಆಗ್ತಾ ಇದೆ. ಅದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಹೊಸದಾಗಿ ನಿರ್ಮಾಣ ಆಗಿದಂತಹ ಏರ್ಪೋರ್ಟ್ ಏನಿದೆ, ಈ ಏರ್ಪೋರ್ಟ್ನ ಬಳಿ ರಿತೇಪಾನಿ ಅನ್ನುವಂತಹ ಬೆಟ್ಟ ಇದೆ. ಆ ಬೆಟ್ಟದ ಹತ್ತಿರವೇ ಈ ಒಂದು ವಿಮಾನ ನಿಲ್ದಾಣವನ್ನ ಮಾಡಲಾಗಿತ್ತು. ಅಲ್ಲಿ ರನ್ವೇ ಸಮೀಪದಲ್ಲೇ ಈ ರಿತೇಪಾನಿ ಬೆಟ್ಟ ಇರುತ್ತೆ. ಈ ಬೆಟ್ಟದ ಬಗ್ಗೆ ಸಾಕಷ್ಟು, ಅಂದ್ರೆ ಉದ್ಘಾಟನೆ ಅಲ್ಲಿ ವಿಮಾನ ನಿಲ್ದಾಣ ಮಾಡೋಕ್ಕೂ ಮುಂಚೆಯೇ ಸಾಕಷ್ಟು ಚರ್ಚೆಗಳಾಗಿರುತ್ತೆ. ಏರ್ಪೋರ್ಟ್ಗಾಗಿ ಬೆಟ್ಟವನ್ನ ಒಡಿಬೇಕು ಅನ್ನುವಂಥ ಒಂದು ಡಿಸಿಷನ್ಗೆ ಬಂದಿರ್ತಾರೆ. ಬೆಟ್ಟದಿಂದ ತೊಡಕಾಗುತ್ತೆ, ಹಾಗಾಗಿ ಬೆಟ್ಟವನ್ನ ಒಡಿಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದರೂ ಕೂಡ ಆ ಬೆಟ್ಟವನ್ನ ಒಡೆಯೋದಕ್ಕೆ ಅಲ್ಲಿನ ಸ್ಥಳೀಯರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿರ್ತಾರೆ. ಬೆಟ್ಟ ಒಡೆಯೋದಕ್ಕೆ ಅವರು ಅವಕಾಶ ಮಾಡಿಕೊಟ್ಟಿರೋದಿಲ್ಲ. ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗಿರುತ್ತೆ, ಪ್ರತಿಭಟನೆಗೆ ಎಲ್ಲದರ ಮಧ್ಯ ಬೆಟ್ಟವನ್ನ ಹಾಗೆ ಬಿಟ್ಟಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳಾಯ್ತು ಅನ್ನೋದನ್ನ ನೋಡೋದಾದ್ರೆ, ಒಂದು ಕಿರಿದಾದಂತಹ ಪ್ರದೇಶ. ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂತಂದ್ರೆ ವಿಶಾಲವಾದಂತಹ ಜಾಗ ಬೇಕಾಗುತ್ತೆ. ಫ್ಲೈಟ್ ಟೇಕ್ ಆಫ್ ಆಗೋದಕ್ಕೆ ರನ್ವೇಗೆ ಸಿಕ್ಕಾಬಟ್ಟೆ ಜಾಗ ಬೇಕಾಗಿರುತ್ತೆ. ಆದ್ರೆ ಪಕ್ಕದಲ್ಲೇ ಬೆಟ್ಟ ಇದ್ದಿದ್ರಿಂದಾಗಿ ಜಾಗ ಕಿರಿದಾಗುತ್ತೆ. ಬೆಟ್ಟ ಒಡಿಬೇಕು ಅನ್ನುವಂಥ ಡಿಸಿಷನ್ಗೆ ಬಂದರೂ ಕೂಡ ಬೆಟ್ಟವನ್ನ ಒಡೆಯದೆ ಈ ಒಂದು ವಿಮಾನ ನಿಲ್ದಾಣವನ್ನ ಮಾಡಿರ್ತಾರೆ. ಹಾಗಾಗಿ ಈ ವಿಮಾನ ದುರಂತಕ್ಕೆ ಬೆಟ್ಟವೇ ಕಾರಣ ಆಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತ ಆಗಿರುವಂಥದ್ದು.
ಸೊ ಹಾಗಾಗಿ ನಾನಾ ರೀತಿಯಾದಂತಹ ಚರ್ಚೆಗಳಾಗ್ತಾ ಇದ್ದು. ಈಗ ಸದ್ಯ ನೇಪಾಳ ಸರ್ಕಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ನಾವಾಗಲೇ ಹೇಳಿದಾಗೆ 72 ಜನ ಪ್ರಯಾಣಿಕರಿದ್ರು ಅನ್ನೋದನ್ನ ನಾವೀಗ ಹೇಳಿದ್ವಿ. ಹಾಗಾದ್ರೆ ವಿಮಾನದಲ್ಲಿ ಯಾರ್ಯಾರು ಇದ್ರು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಒಟ್ಟು 72 ಜನ ಇರ್ತಾರೆ. ಅಂದ್ರೆ ವಿಮಾನ ಸಿಬ್ಬಂದಿ, ಪೈಲಟ್ ಎಲ್ಲ ಸೇರಿ 72 ಜನ ಆ ಒಂದು ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅದರಲ್ಲಿ 68 ಮಂದಿ ಪ್ರಯಾಣಿಕರೇ ಇರ್ತಾರೆ ಆ ವಿಮಾನದಲ್ಲಿ. 4 ಜನ ವಿಮಾನ ಸಿಬ್ಬಂದಿ ಇರ್ತಾರೆ. ಇನ್ನು ಇದರಲ್ಲಿ 5 ಜನ ಭಾರತೀಯರು ಕೂಡ ಇದೇ ವಿಮಾನದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ದುರಾದೃಷ್ಟವಶಾತ್ ಅವರೆಲ್ಲರೂ ಕೂಡ ಈಗ ಮೃತಪಟ್ಟಿರುವಂಥದ್ದು. ಇನ್ನು 4 ಮಕ್ಕಳು ಕೂಡ ಈ ವಿಮಾನದಲ್ಲಿದ್ರು. ಅದರ ಜೊತೆಗೆ 10 ವಿದೇಶಿ ಪ್ರಯಾಣಿಕರು ಕೂಡ ಈ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಸೊ ನೇಪಾಳ ಮತ್ತೆ ವಿಮಾನ ದುರಂತ, ಇದರ ಹಿಸ್ಟ್ರಿಯನ್ನ ನಾವು ನೋಡ್ತಾ ಹೋಗೋದಾದ್ರೆ ಇದೇ ಮೊದಲಲ್ಲ ವಿಮಾನ ಈ ರೀತಿ ಅಪಘಾತಕ್ಕೀಡಾಗಿರೋದು. ಈ ಹಿಂದೆಯೂ ಕೂಡ ಸಾಕಷ್ಟು ಇದೇ ರೀತಿಯಾದಂತಹ ಇನ್ಸಿಡೆಂಟ್ಗಳು ನಡೆದಿದೆ. ಸೊ 2022ರಲ್ಲಿ ನೋಡೋದಾದ್ರೆ ಇದೇ ಪೋಖಾರಾದಲ್ಲಿ ಟಾಟಾ ಏರ್ಲೈನ್ಸ್ ವಿಮಾನ ದುರಂತಕ್ಕೀಡಾಗಿರುತ್ತೆ. ಈ ದುರಂತದಲ್ಲಿ 22 ಮಂದಿ 2022ರಲ್ಲಿ ಅಂದ್ರೆ ಕಳೆದ ವರ್ಷ ನಡೆದಂತಹ ವಿಮಾನ ದುರಂತದಲ್ಲಿ ಮೃತಪಟ್ಟಿರ್ತಾರೆ. 2018ರಲ್ಲಿ ಕಠ್ಮಂಡುನಲ್ಲಿ ಈ ರೀತಿ ಮತ್ತೆ ವಿಮಾನ ಅಪಘಾತಕ್ಕೀಡಾಗಿರುತ್ತೆ. ಅಮೆರಿಕ ಹಾಗೆ ಬಾಂಗ್ಲಾ ವಿಮಾನ ಕಠ್ಮಂಡುವಿನಲ್ಲಿ ಪತನ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ವಿಮಾನದಲ್ಲಿದ್ದಂತಹ 55 ಮಂದಿ ಸಾವನ್ನಪ್ಪಿರ್ತಾರೆ. ಈ ಒಂದು ಇನ್ಸಿಡೆಂಟ್ ನಡೆದಿರುವಂಥದ್ದು 2018ರಲ್ಲಿ. ಅದರ ಜೊತೆಗೆ ಇನ್ನು ಯಾವ್ಯಾವ ರೀತಿಯಾಗಿ ವಿಮಾನಗಳ ಅಪಘಾತಕ್ಕೀಡಾಗಿತ್ತು ಅನ್ನೋದನ್ನ ನೋಡೋದಾದ್ರೆ 2016ರಲ್ಲೂ ಕೂಡ ಇದೇ ರೀತಿ ಇನ್ಸಿಡೆಂಟ್ ಆಗಿರುತ್ತೆ. ಈ ಒಂದು ಇನ್ಸಿಡೆಂಟ್ ಕಲ್ಲಿಕೋಟಲ್ಲಿ ಆಗಿರುತ್ತೆ. ಏರ್ ಕಾಷ್ಟಾ ಮಂಟಪ ವಿಮಾನ ಪತನ ಆಗುತ್ತೆ. ಆ ಸಂದರ್ಭದಲ್ಲಿ 11 ಮಂದಿ ಆ ವಿಮಾನದಲ್ಲಿದ್ದಂಥವರು ಸಾವನ್ನಪ್ಪಿರ್ತಾರೆ. ಇನ್ನು 2015ರಲ್ಲಿ ನೋಡೋದಾದ್ರೆ ಚಾರಿಕೋಟ್ ವಿಮಾನ ಅಪಘಾತಕ್ಕೀಡಾಗುತ್ತೆ. US ಮರೀನ್ಗಳಿದ್ದಂತಹ ವಿಮಾನ ಅಪಘಾತಕ್ಕೀಡಾಗಿರುತ್ತೆ. ಸೊ ನೇಪಾಳದಲ್ಲಿ ಇದೇ ರೀತಿ ಪದೇ ಪದೇ ಈ ರೀತಿ ಆಕ್ಸಿಡೆಂಟ್ಗಳಾಗ್ತಾ ಇರುವಂಥದ್ದು. ಅಮೆರಿಕಾದ 6, ನೇಪಾಳದ 2 ಯೋಧರು ಈ ಸಂದರ್ಭದಲ್ಲಿ ಮೃತಪಟ್ಟಿರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಯಾಕೆ ಈ ರೀತಿ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಈಗ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು. ಅದ್ರ ಜೊತೆಗೆ ನಾವು ಗಮನಿಸಬಹುದು 2018ರಲ್ಲೂ ಕೂಡ 2012ರಲ್ಲಿ ಜಾಮ್ಸಮ್ನಲ್ಲಿ ಈ ರೀತಿ ಒಂದು ಘಟನೆ ಆಗುತ್ತೆ. ದಿಯೋನಾರ್ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ 21 ಮಂದಿ ದುರ್ಮರಣಕ್ಕೆ ಈಡಾಗ್ತಾರೆ. ಏನು 2011ರಲ್ಲೂ ಕೂಡ ಕಠ್ಮಂಡುವಿನಲ್ಲಿ ಮತ್ತೆ ಎಗೇನ್ ಅದೇ ರೀತಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಬುದ್ಧ ಏರ್ಗೆ ವಿಮಾನ ಪತನ ಆಗುವಂಥದ್ದು. ಅದರಲ್ಲೂ ಕೂಡ 19 ಮಂದಿ ಮೃತಪಟ್ಟಿದ್ದಾರೆ. ಇನ್ನು 2016ರಲ್ಲೂ ಕೂಡ ಈಶಾನ್ಯ ನೇಪಾಳದಲ್ಲಿ 2006ರಲ್ಲಿ ಈಶಾನ್ಯ ನೇಪಾಳದಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಪಘಾತ ಆಗುತ್ತೆ. 24 ಮಂದಿ ಸಾವನ್ನಪ್ತಾರೆ. ಸೊ ಅದರ ಜೊತೆಗೆ ನಾವು ಗಮನಿಸ್ತಾ ಹೋಗೋದಾದ್ರೆ 2006ರಲ್ಲಿ ಮತ್ತೆ ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದು ಕೂಡ ಕಠ್ಮಂಡುವಿನಲ್ಲಿ ಏತಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ 6 ಮಂದಿ ಸಾವನ್ನಪ್ಪಿದ್ದಾರೆ. ಬೇರೆ ಬೇರೆ ರೀತಿಯಾದಂತಹ ಕಾರಣಗಳನ್ನ ಈಗ ಕೊಡ್ಲಾಗಿದ್ರು ಕೂಡ ನೇಪಾಳದಲ್ಲಿ ಯಾಕೆ ಇದೇ ರೀತಿ ಪದೇ ಪದೇ ಆಗ್ತಾ ಇದೆ ಅನ್ನುವಂಥದ್ದು 2001ರಲ್ಲೂ ಕೂಡ ಪಶ್ಚಿಮ ನೇಪಾಳದಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಹೆಲಿಕಾಪ್ಟರ್ ಪತನ ಆಗುತ್ತೆ. 25 ಮಂದಿ ಆ ಸಂದರ್ಭದಲ್ಲೂ ಕೂಡ ದುರ್ಮರಣ ಈಡಾಗ್ತಾರೆ. ಇನ್ನು 1993ರಲ್ಲೂ ಕೂಡ ಚುಲೆಗೋಪ್ಟೆ ಬೆಟ್ಟದಲ್ಲಿ ವಿಮಾನ ಅಪಘಾತಕ್ಕೀಡಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ 16 ಮಂದಿ ಸಾವನ್ನಪ್ತಾರೆ. ಹೀಗೆ ಪದೇ ಪದೇ ನೇಪಾಳದಲ್ಲಿ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳಾಗ್ತಾ ಇದೆ. ಎಗೇನ್ ಕಠ್ಮಂಡುವಿನಲ್ಲಿ ನಾವು ನೋಡಬಹುದು ಸಾಕಷ್ಟು ವಿಮಾನ ದುರಂತಗಳಾಗಿರುವಂಥದ್ದು. 1992ರಲ್ಲೂ ಕೂಡ ಕಠ್ಮಂಡುವಿನಲ್ಲಿ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಆಗಿತ್ತು. ಪಾಕ್ ಏರ್ಲೈನ್ಸ್ಗೆ ಸೇರಿದಂತಹ ವಿಮಾನ ದುರಂತಕ್ಕೀಡಾಗಿತ್ತು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂದರೆ 167 ಮಂದಿ ಪ್ರಯಾಣಿಕರು ಆ ವಿಮಾನದಲ್ಲಿದ್ದಂಥವರು ಸಾವನ್ನಪ್ತಾರೆ. 1992ರಲ್ಲಿಯೂ ಕೂಡ ಕಠ್ಮಂಡುವಿನಲ್ಲಿ ಥಾಯ್ ಏರ್ವೇಸ್ ವಿಮಾನ ದುರಂತ ಸಂಭವಿಸುತ್ತೆ. ಆ ಸಂದರ್ಭದಲ್ಲೂ ಕೂಡ 14 ಸಿಬ್ಬಂದಿ ಸೇರಿದಂತೆ 99 ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ಅದೇ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಇವತ್ತು ಕೂಡ ನಡೆದಿರುವಂಥದ್ದು. ಪದೇ ಪದೇ ನೇಪಾಳದಲ್ಲಿ ಈ ರೀತಿಯಾದಂತಹ ಇನ್ಸಿಡೆಂಟ್ಗಳು ಆಗ್ತಾ ಇರುವಂಥದ್ದು. ಸೊ ಇವತ್ತಿನ ಘಟನೆಗೂ ಕೂಡ ಬೇರೆ ಬೇರೆ ರೀತಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏರ್ ಮಾರ್ಷಲ್ ನ್ಯೂಸ್ 18 ಜೊತೆ ಮಾತಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಕಠ್ಮಂಡುವಿಂದ ಪೋಖ್ರಾ 45 ನಿಮಿಷ ಫ್ಲೈಟ್ ಅದು. ATR 72 ಒಂದು ಫಸ್ಟ್ ಪಾಯಿಂಟ್ ಏನು ಅಂದ್ರೆ ATR 72 ಅದು ಜಾಸ್ತಿ ಅದನ್ನ 15,000 ಅಡಿಗಿಂತ ಜಾಸ್ತಿ ಅದು ಫ್ಲೈ ಮಾಡಲ್ಲ. ಅದು ಇಟ್ಸ್ ಲೋ ಫ್ಲೈಯಿಂಗ್ ಏರ್ಕ್ರಾಫ್ಟ್ ಅದು. ಆಮೇಲೆ ಎರಡನೇದು ಏನು ಅಂದ್ರೆ
ಅವನು ಇದನ್ನೇ ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದಕ್ಕೆ ಟಚ್ ಡೌನ್ ಸ್ಪೀಡ್ 218 knots ಆಗಿಂದ ಬರ್ತಾ ಇದೆ ವಿಜುವಲ್ಸ್. 218 knots 218 ನಾಟ್ ತುಂಬಾ ಜಾಸ್ತಿ. ಅಂದ್ರೆ ಆಬ್ವಿಯಸ್ಲಿ ಪೈಲಟ್ಗೆ ಇದನ್ನ ಏರ್ಕ್ರಾಫ್ಟ್ ಮೇಲೆ ಕಂಟ್ರೋಲ್ ಅವನಿಗೆ ಹೋದಂಗೆ. ಎರಡನೇದು ಮೂರನೇದು ಅವನ್ಗೆ ಇದ್ದಕ್ಕಿದಂಗೆ ಒಂದು ಲೆಫ್ಟ್ ಸೈಡ್ಗೆ ಅಂದ್ರೆ ಪೋರ್ಟ್ ಸೈಡ್ಗೆ ಒಂದು ಏರ್ಕ್ರಾಫ್ಟ್ ಡಿಪ್ ಆಗತ್ತೆ. ಆ ಪೋರ್ಟ್ ಸೈಡ್ ಏರ್ಕ್ರಾಫ್ಟ್ ಡಿಪ್ ಆದ್ರೆ ಆಮೇಲೆ ಅಂಡರ್ ಕ್ಯಾರೇಜ್ ಓಪನ್ ಆಗಿರೋದು ಬರ್ತಾ ಇದೆ ವಿಜುವಲ್ಸ್. ಸೊ ಇದರಿಂದ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬಹುದು ಏರ್ಕ್ರಾಫ್ಟ್ ಅವನ ಕೈಯಿಂದ ಕಂಟ್ರೋಲ್ ಇಂದ ಹೊರಟೋಗಿದೆ. ಸೊ ಇದು ಇದನ್ನ ದಿಸ್ ಕುಡ್ ಬಿ ದ ರೀಸನ್. ವೆದರ್ ಫಸ್ಟ್ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ, ಬಹಳ ಕ್ಲಿಯರ್ ಆಗಿದೆ ವೆದರ್. ಪೋಖ್ರಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನ್ನೊಂದೇನು ಅಂದ್ರೆ ಅದನ್ನ ಮೊನ್ನೆ ತಾನೇ 1st January ಇನಾಗರೇಟ್ ಆಯ್ತು. ಪೂರ್ತಿ ಚೈನೀಸ್ ಹೆಲ್ಪ್ ಇಂದ ಮಾಡಿರುವಂತಹ ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಆಮೇಲೆ ಇನ್ನೊಂದು ಯತಿ ಏರ್ಲೈನ್ಸ್, ನೇಪಾಳ್ ಯತಿ ಏರ್ಲೈನ್ಸ್ಗೆ ಒಳ್ಳೆ ಟ್ರ್ಯಾಕ್ ರೆಕಾರ್ಡ್, ಫ್ಲೈಟ್ ಸೇಫ್ಟಿ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಆಕ್ಚುಲಿ ಇದು 3ನೇ ಇದು ಕ್ರಾಶ್ ಆಗ್ತಾ ಇರೋದು ಅದೇ ಏರಿಯಾನಲ್ಲಿ, ಪೋಖ್ರಾನಲ್ಲಿ. ಪೋಖ್ರಾ ಪೂರ್ತಿ ಹಿಲ್ಲಿ ರೀಜನ್ ಇದ್ರೊಳಗೆ ನೇಪಾಳ್ನಲ್ಲಿ. ಆದ್ರೆ ಇದು ಅದು ಹಿಲ್ಲಿ ರೀಜನ್ ಇಂದ ಬಂದು 7 kilometers ಇಂದ ಡಿಸೆಂಟ್ ಆಗ್ತಾ 218 knots ಲ್ಯಾಂಡ್ ಇದನ್ನ ಅಪ್ರೋಚ್ ಸ್ಪೀಡ್ ಇದೆ ನೋಡಿ. ಇಟ್ ಇಸ್ ಟೂ ಹೈ ಫಾರ್ ಎನಿ ಟೈಪ್ ಆಫ್ ಏರ್ಕ್ರಾಫ್ಟ್. ಸೊ ಯಾತಕ್ಕೆ ವೈ ದ ಪೈಲಟ್ ಇದನ್ನ ಕುಡ್ ನಾಟ್ ರೆಡ್ಯೂಸ್ ದ ಸ್ಪೀಡ್ ಅನ್ನೋದು ಇಟ್ ಇಸ್ ಅದನ್ನ ಈಗ ಇನ್ವೆಸ್ಟಿಗೇಷನ್ ಇಂದ ತಿಳಿಬೇಕಾಗಿದೆ. ಆದ್ರೆ ಡೆಫಿನೆಟ್ಲಿ ನನ್ಗನ್ಸುತ್ತೆ ಪೈಲಟ್ ಹಸ್ ಲಾಸ್ಟ್ ದ ಕಂಟ್ರೋಲ್ ದ ಏರ್ಕ್ರಾಫ್ಟ್. ಇಲ್ಲ ಮುಂಜಾಗ್ರತೆ ಅಂದ್ರೆ ನೋಡಿ, ಆಕ್ಚುಲಿ ಕಳೆದ ಹಿಂದಿನ 2 ಆಕ್ಸಿಡೆಂಟ್ಸ್ ಅದು ಆಗಿದ್ದು ಬಿಕಾಸ್ ಆಫ್ ಇದು ವೆದರ್ ಕಂಡೀಷನ್ಸ್ ಇಂದ ಅಂತ ಈಗ ಕೋರ್ಟ್ ಆಫ್ ಎನ್ಕ್ವೈರಿಯಿಂದ ಪ್ರೂವ್ ಆಗಿದೆ. ಅಲ್ಲಿ ವೆದರ್ನು ಇದ್ದಕ್ಕಿದಂಗೆ ಅಲ್ಲಿ ಲೋ ಫ್ಲೈಯಿಂಗ್ ಕ್ಲೌಡ್ಸ್ ಬಂದ್ಬಿಡುತ್ತೆ, ಅಲ್ಲಿ ಕಂಪ್ಲೀಟ್ಲಿ ವಿಸಿಬಿಲಿಟಿ 0 ಆಗುತ್ತೆ. ಇದನ್ನ ನಾನೇ ಕಣ್ಣಾರೆ ನೋಡಿದ್ದೀನಿ ಪೋಖ್ರಾನಲ್ಲಿ. ಯಾರ್ಯಾರು ನೇಪಾಲ್ಗೆ ಹೋಗಿದಾರೋ ಟೂರಿಸ್ಟ್ ಆಗಿ ಅವರೆಲ್ಲ ನೋಡಿರ್ತಾರೆ ಇದನ್ನ. ಇದ್ದಕ್ಕಿದಂಗೆ ಅಲ್ಲಿ ವೆದರ್ ಚೇಂಜ್ ಆಗುತ್ತೆ. ಆದ್ರೆ ಇವತ್ತು ಈ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಲ್ಲಿ ವೆದರ್ ಏನು ಯಾವ ತರನು ತೊಂದರೆ ಆದಂಗಿಲ್ಲ ಪೈಲಟ್ಗೆ. ಯಾಕಂದ್ರೆ ಕ್ಲಿಯರ್ ವಿಸಿಬಿಲಿಟಿ ಇದೆ. ಅವನು ಕರೆಕ್ಟ್ ಆಗಿ ಅವನು ಇದನ್ನ ಅಲೈನ್ ಮಾಡಿದಾನೆ ರನ್ವೇಗೆ, ಅದು ಡಿಸೆಂಟ್ ಮಾಡ್ತಾ ಇದ್ದಾನೆ. ಆದ್ರೆ ಡಿಸೆಂಟ್ ಮಾಡುವಾಗ ಅಂಡರ್ ಕ್ಯಾರೇಜ್ ಓಪನ್ ಮಾಡಿ 218 knots. ಇನ್ನೊಂದು ಹೇಳ್ಬೇಕು ನಿಮ್ಗೆ, 218 knots ನಮ್ಮ ಫೈಟರ್ ಏರ್ಕ್ರಾಫ್ಟ್ ಅದಕ್ಕಿಂತ ಕಮ್ಮಿ ಇರುತ್ತೆ ಲ್ಯಾಂಡಿಂಗ್ ಸ್ಪೀಡು. ಇಷ್ಟು ಹೈ ಲ್ಯಾಂಡಿಂಗ್ ಸ್ಪೀಡ್ ಅಲ್ಲಿ ಅವ್ನು ಬರ್ತಾ ಇರೋದು ಸ್ವಲ್ಪ ಆಶ್ಚರ್ಯ. ಅದಕ್ಕೆ ನೋಡಿ ವಿದಿನ್ ಸೆಕೆಂಡ್ಸ್ ಎಕ್ಸ್ಪ್ಲೋಷನ್ ಸೌಂಡ್ ಇದೆ ವಿಜುವಲ್ ಇಂದ. ಈಗ ವಿಜುವಲ್ಸ್ ಬರ್ತಾ ಇರಲ್ಲ ಟೆಲಿವಿಷನ್ ಅಲ್ಲಿ, ಅಲ್ಲೇ ಟಿವಿಯಿಂದ ಗೊತ್ತಾಗತ್ತೆ. ಸೊ ನನ್ನ ಅಭಿಪ್ರಾಯದ ಪ್ರಕಾರ, ನನ್ನ ಇಂಪ್ರೆಷನ್ ಪ್ರಕಾರ ಡೆಫಿನೆಟ್ಲಿ ಪೈಲಟ್ಗೆ he could have he may have lost the control of ಇದು ದ ಏರ್ಕ್ರಾಫ್ಟ್ ಆಟಿಟ್ಯೂಡ್ ಅಂಡ್ ಸ್ಪೀಡ್. ಬಟ್ ಇಷ್ಟಾದ್ರೂ ಪೈಲಟ್ ಆಪ್ಷನ್ ಇದೆ. ಪೈಲಟ್ ಅಂಡರ್ ಕ್ಯಾರೇಜ್ ನ ತಿರ್ಗಾ ರಿಟ್ರಾಕ್ಟ್ ಮಾಡಿ ತಿರ್ಗಾ ಇನ್ನೊಂದು ರೌಂಡ್ ಹೋಗಿ ವಾಪಸ್ಸು ಇದನ್ನ ಒಂದು ಫುಲ್ ಸರ್ಕಲ್ ಮಾಡಿ ವಾಪಸ್ ಬರ್ಬೋದಾಗಿತ್ತು. ಬಟ್ ಯಾತಕ್ಕೆ ವೈ ದ ಪೈಲಟ್ ವೆಂಟ್ ಡೌನ್ ಅದನ್ನ ಇದನ್ನ ಕ್ರಾಶ್ ರೆಕಾರ್ಡರು ಆಮೇಲೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಇಂದ ಕಂಡುಹಿಡಿಬಹುದು. ವೆಲ್ಕಮ್ ಬ್ಯಾಕ್. ಮೀಸಲಾತಿ ವಿಚಾರ ವೈಯಕ್ತಿಕ ದ್ವೇಷಕ್ಕೆ ತಿರುಗ್ತಾ ಯತ್ನಾಳ್ ವರ್ಸಸ್ ನಿರಾಣಿ. ಆ ಕೊಲೆ ಆರೋಪವ್ಯಾಕೆ? ಪಂಚಮಸಾಲಿ ನಾಯಕರ ನಡುವೆ ಏನಾಗ್ತಾ ಇದೆ? ಇದು ಯತ್ನಾಳ್ ವರ್ಸಸ್ ನಿರಾಣಿ ಸ್ಟೋರಿ. ರಾಜ್ಯ ಬಿಜೆಪಿ ನಾಯಕರ ನಡುವೆ ಕಿತ್ತಾಟ ನಡೀತಾ ಇದ್ದು, ಈ ಒಂದು ಕಿತ್ತಾಟ ಕಚ್ಚಾಟ ಇದೀಗ ತಾರಕಕ್ಕೇರಿದೆ. ಯತ್ನಾಳ್ ಹಾಗೆ ನಿರಾಣಿ ನಡುವೆ ಬಹಿರಂಗವಾಗಿ ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂತದ್ದು. ರಾಜ್ಯ ಬಿಜೆಪಿಯ ಇಬ್ಬರು ಪ್ರಮುಖ ನಾಯಕರ ಮಧ್ಯೆ ವಾಕ್ಸಮರ ನಡೀತಾ ಇದ್ದು, ಈ ವಾಕ್ಸಮರ ಇದೀಗ ತಾರಕಕ್ಕೇರಿದೆ. ಸಿಎಂಗೆ ಯತ್ನಾಳ್ ಅವರು ಪತ್ರವನ್ನ ಬರೆದಿದ್ದಾರೆ. ಶಾಸಕ ಯತ್ನಾಳ್ ಅವರು ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಪತ್ರ ಬರೆದಿದ್ದಾರೆ. ತಾಕತ್ತಿದ್ರೆ ಸಿಬಿಐ ಮೂಲಕ ತನಿಖೆ ಮಾಡಿಸಿ ಅಂತ ಹೇಳಿದ್ದಾರೆ. 24 ತಾಸಿನಲ್ಲಿ ಸಿಎಂ ಸಿಬಿಐಗೆ ರೆಫರ್ ಮಾಡಬೇಕು, ಇಲ್ಲಾಂದ್ರೆ ಸಚಿವರನ್ನ ಸಂಪುಟದಿಂದ ವಜಾ ಮಾಡಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಡ್ರೈವರ್ ಕುಮಾರ್ ಯಾರು ಅಂತ ಗೊತ್ತಿಲ್ಲ, ಇದೊಂದು ಬ್ಲಾಕ್ ಮೇಲ್ ಅಂತ ಯತ್ನಾಳ್ ಅವರು ಹೇಳಿರುವಂತದ್ದು. ನಿರಾಣಿ ಹೇಳಿಕೆಗೆ ಶಾಸಕ ಯತ್ನಾಳ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಿರಾಣಿ ಅವರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತಾಡಿದ್ದು, ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಸಿಬಿಐ ತನಿಖೆಯನ್ನ ಮಾಡಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ.
ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಾನು ಒಂದು ಹೇಳ್ತಾ ಇದ್ದೀನಿ, ನೀವು ಕೋರ್ಟ್ದಲ್ಲಿ ಸ್ಟೇ ತಂದಿರಲ್ಲಪ್ಪ, ನೀವು ಮತ್ತೊಬ್ರಿಗೆ ಹೇಳ್ತಾ ಇದ್ದೀರಲ್ಲ, ನೀವು ಬಿಡುಗಡೆ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಅಂತ. ನಿಮ್ಮ ಅಪ್ಪಗೆ ನೀವು ಹುಟ್ಟಿದ್ರಿ ಅಂದ್ರೆ ಅದ್ರ ಮೊದಲು ಕೋರ್ಟ್ದಿಂದ ಸ್ಟೇ ತಂದಿದ್ದನ್ನು ವಾಪಸ್ ತಗೊಳ್ಳಿ. ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮೊಬ್ಬ ಡ್ರೈವರ್ ಇದ್ರು ಮೊದಲು, ಅವನ ಹೆಸರು ಕುಮಾರ್ ಅಂತ ಹೇಳಿ, ಈಗಿದ್ದ ಡ್ರೈವರ್ನ ಸಂಬಂಧಿಕ ಅವನು ಕೊಲೆ ಆಯ್ತು. ಆ ಕೊಲೆ ಯಾಕಾಯ್ತು ಅಂತದನ್ನ ಮೀಡಿಯಾ ಮುಂದೆ ಹೇಳಬೇಕು. ಯಾರಿದಾರ ನೀವು ಪತ್ತೆ ಹಚ್ಚಿ, ಯಾರು ಡ್ರೈವರ್ ಅದಾರ ಅನ್ನೋದು ನೀವು ಪತ್ತೆ ಹಚ್ಚಿ. ನಾನು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತಾ ಇದ್ದೀನಿ, ನೀವು ಪತ್ತೆ ಹಚ್ಚಿ. ನಾನು ಮಾತಾಡಿದ ಮೇಲೆ ನಿಮ್ಗೆ ಅರ್ಥ ಆಗಿದೆ, ಡ್ರೈವರ್ ಕೊಲೆ ಆಗಿದೆ, ಯಾಕಾಯ್ತು, ಏನಾಯ್ತು ಅದ್ರ ಹಿನ್ನೆಲೆ ನೀವು ಮುಂದೆ ಬಂದು ಹೇಳಬೇಕು ಅನ್ನೋಂಥದ್ದು. ಅದ್ರ ಸಲುವಾಗಿ ತಾವೇ ಒಂದು ಡ್ರಾಮಾ ಕಂಪನಿ ಇದ್ದಂಗೆ, ಡ್ರಾಮಾ ಮಾಡುವಂಥ ಕಂಪನಿ. ಇಲ್ಲಿ ತನಕ ಪಕ್ಷ ಮತ್ತು ನಮ್ಮ ಸರ್ಕಾರ ಭಾಳ ಸಹನದಿಂದ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಭಾಳ ಸಹನದಿಂದ ನಿಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಅದನ್ನು ಬಾಯಿ ಮುಚ್ಕೊಂಡಿದ್ರೆ ಸರಿ ಹೋಯ್ತು, ಇರಲಿಲ್ಲ ಅಂದರೆ ಭಾಳ ಪರಿಸ್ಥಿತಿ ಗಂಭೀರ ಹೋಗ್ತದೆ ಅನ್ನೋ. ನಾನು ನಿನ್ನೆ ಒಬ್ಬ ರಾಜ್ಯದ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಯಾವುದೋ ಒಬ್ಬ ಡ್ರೈವರ್ನ ಕೊಲೆ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಅದನ್ನು CBIದಿಂದ ತನಿಖೆ ಮಾಡಬೇಕು, ಏನು ಸತ್ಯಾಸತ್ಯತೆ ಹೊರಗೆ ಬೀಳಬೇಕು. ಯಾಕೆಂದರೆ ಏನೋ ಯಾರ ಬಗ್ಗೆನೋ ಹಗುರವಾಗಿ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಬೇಜವಾಬ್ದಾರಿತವಾಗಿ ಇವತ್ತು ಮಾಧ್ಯಮ ಮುಂದೆ ಹೇಳಲಿಕ್ಕೆ ಅವಕಾಶ ಇಲ್ಲ. ಇವತ್ತು ನಾನು ಹೇಳಿದ್ದೇನೆ, ಮುಖ್ಯಮಂತ್ರಿಗಳ ಪತ್ರ ಬರೆದಿದ್ದೇನೆ. ಸಾಧ್ಯ ಆದರೆ ಸಾಯಂಕಾಲವರೆಗೆ ಮುಖ್ಯಮಂತ್ರಿಗಳು ಮಾತಾಡ್ತೀನಿ. ನೀವು 24 ತಾಸಿನಾಗ ಅದನ್ನು CBI ಕೊಡ್ರಿ, ತನಿಖೆ ಮಾಡಿರಿ, ಏನು ತನಿಖೆ ಒಳಗೆ ಹೊರಗೆ ಬೀಳ್ತದೆ ನೋಡಿರಿ. ಇನ್ನು ಸಿಎಂಗೆ ಪತ್ರ ಬರೆದಿರುವ ಶಾಸಕ ಯತ್ನಾಳ್ ನಿರಾಣಿ ಆರೋಪಕ್ಕೆ ಸಂಬಂಧಪಟ್ಟಂತೆ CBI ತನಿಖೆಗೆ ಒಪ್ಪಿಸಿ 24 ಗಂಟೆ ಒಳಗೆ ತನಿಖೆಗೆ ಶಿಫಾರಸು ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ. ಯತ್ನಾಳ್ ಕಾರು ಚಾಲಕ ಕೊಲೆ ಅಂತ ನಿರಾಣಿ ಅವರು ಹೇಳ್ತಾರೆ. ಪರೋಕ್ಷವಾಗಿ ಯತ್ನಾಳ್ ವಿರುದ್ಧ ಆರೋಪವನ್ನ ಮಾಡಿರ್ತಾರೆ ಮುರುಗೇಶ್ ನಿರಾಣಿ ಅವರು. ಪ್ರಕರಣವನ್ನ CBIಗೆ ವಹಿಸಿ ಅಂತ ಇದೇ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯತ್ನಾಳ್ ಅವರು ಸಿಎಂಗೆ ಪತ್ರ ಬರೆದಿದ್ದಾರೆ. ಸಂಪುಟದ ಸದಸ್ಯರು ಈ ರೀತಿ ಆರೋಪ ಮಾಡಿದ್ದಾರೆ, ಹಾಗಾಗಿ ತನಿಖೆಯಿಂದ ಸತ್ಯಾಸತ್ಯತೆ ತಿಳಿಯಲಿ ಅಂತ ಮನವಿಯನ್ನ ಮಾಡಿದ್ದಾರೆ. ಇನ್ನು ಯುವರಾಜ ಸ್ವಾಮಿ ಬಂಧನವನ್ನ ಕೆದಕಿದ್ದಾರೆ ಯತ್ನಾಳ್ ಅವರು. ಯುವರಾಜ ಸ್ವಾಮಿ ಬಂಧನ ಆಗಿದ್ದು ಡ್ರಗ್ಸ್ ಕೇಸ್ಗಲ್ಲ, ಟ್ರಾನ್ಸ್ಫರ್ ವಿಡಿಯೋ ಡಿಲೀಟ್ ಮಾಡಿಸಲು ಅಂತ ಯುವರಾಜ ಸ್ವಾಮಿ ಬಂಧನ ಪ್ರಕರಣವನ್ನ ಕೂಡ ಯತ್ನಾಳ್ ಅವರು ಈಗ ಪ್ರಸ್ತಾಪ ಮಾಡಿದ್ದಾರೆ. ವಿಜಯಪುರದಲ್ಲಿ ಯತ್ನಾಳ್ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. ಸ್ಯಾಂಟ್ರೋ ರವಿ ಕೇಸ್ ಸಹ ಏನು ಆಗಲ್ಲ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಯುವರಾಜ್ ಬಂಧನದ ಬಗ್ಗೆಯೂ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆರೋಪ ಮಾಡ್ತಾ ಇರೋ ಮಂತ್ರಿಗಳ ವಿಡಿಯೋ ಕೂಡ ಇವೆ, ಪರೋಕ್ಷವಾಗಿ ಯುವರಾಜ್ ಬಳಿ ವಿಡಿಯೋ ಇದೆ ಅಂತ ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಪರೋಕ್ಷವಾಗಿ ನಿರಾಣಿಗೆ ಮತ್ತೆ ಟಾಂಗ್ ಕೊಟ್ಟಿದ್ದಾರೆ ಯತ್ನಾಳ್ ಅವರು. ಏನೋ ಆಗೋದಿಲ್ಲ, ನೋಡ್ತಾ ಇರಿ ಈ ಸೆಂಟ್ರಲ್ ರವಿಗೆ. ಒಂದೊಂದು ವಾರ ನೀವು ಎಲ್ಲ ಮಾಧ್ಯಮದವ್ರು ಹೊಡಿತೀರಿ, ಮತ್ತೊಂದು ಇಶ್ಯೂ ಬರ್ತೈತಿ, ಮತ್ತೆ ಅದನ್ನು ಹೊಡಿತೀರಿ. ಏನಾಯ್ತಪ್ಪ ಅವನು ಯಾವ ರಾಜ, ಯುವರಾಜನ ಅದಕ್ಕೆ ನೀವು ಬಂಧನ ಮಾಡಿದ್ರಿ? ಯಾರೂ ಕ್ಲಿಪ್ಪಿಂಗ್ಸ್ ಆ ಸಿನಿಮಾ ನೆಟ್ಟಿರ ಡ್ರಗ್ಸ್ ಸಲುವಾಗಿ ಮಾಡಿದ್ದಲ್ಲ, ಅದು ರೇಡು. ಡ್ರಗ್ಸು ಒಂದು ನೆಪ, ಡ್ರಗ್ಸು ಅಂತ ಹೆಸರು ಹೇಳಿ ಅವ ಯಾವಿದ್ದಲ್ಲ ಸಂಜಾತ ಪುತ್ರ, ಅವನು ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಲಿಕ್ಕೆ ಆ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಆ ರೇಡ್ ಹಾಕಿಗಳು ಏನು ಮಾಡ್ತಿದ್ರು, ಮೊದಲೇ ಕೆಲಸ ಮೊಬೈಲ್ ಕಸ್ಕೋತಿದ್ರು ಆ ಹೀರೋಯಿನ್ಗಳು. ಕಸ್ಕೊಂಡು ತಮ್ಮ ಇದಕ್ಕೆ ಸೇವ್ ಮಾಡಿಕೊಂಡು ಡಿಲೀಟ್ ಮಾಡ್ತಿದ್ರು. ಯಾಕಂದ್ರೆ ನಾಳೆ ಆ ಲೀಡ್ರ್ ಲಪುಟ ಮತ್ತೆ ರೊಕ್ಕ ಬೇಡದಂದ್ರೆ ಟ್ರಾನ್ಸ್ಫರ್ಕ ಅವಾಗ ನೋಡಿ ನಾನು ಬಲ್ಲಿ ಅದಾವ ನೋಡಿ ಅಂದ್ಕೊಳ್ಳಿ ನಾವು ಹೇಳ್ದಂಥ ಪೋಸ್ಟ್ ಕೊಡ್ಲತ್ತೆ. ಏನಾಯ್ತು ಯುವರಾಜನ್ನ ಯಾಕೆ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ. ಓಕೆ ಗುರುರಾಜ, ಪ್ರತಿನಿತ್ಯ ಮುರುಗೇಶ್ ನಿರಾಣಿ ಅವರು ಹಾಗೆ ಯತ್ನಾಳ್ ಅವರು ಒಂದಲ್ಲ ಒಂದು ಆರೋಪಗಳನ್ನ ಮಾಡ್ತಾನೆ ಇದ್ದಾರೆ, ಒಂದಲ್ಲ ಒಂದು ವಿಚಾರಗಳನ್ನ ಕೆದಕ್ತಾನೆ ಇದ್ದಾರೆ. ಇವತ್ತು ಯತ್ನಾಳ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡ್ತಿದ್ದಂತಹ ಕಾರ್ ಡ್ರೈವರ್ ಕೊಲೆ ವಿಚಾರವನ್ನ ಪ್ರಸ್ತಾಪ ಮಾಡಿ ಪರೋಕ್ಷವಾಗಿ ಯತ್ನಾಳ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈಗ ಯುವರಾಜ್ ಅವರ ಬಂಧನ ಪ್ರಕರಣವನ್ನ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿರುವಂತದ್ದು. ಒಟ್ಟಾರೆ ಇವತ್ತಿನ ಬೆಳವಣಿಗೆಗಳೇನು, ಇವತ್ತಿನ ಆರೋಪ ಪ್ರತ್ಯಾರೋಪಗಳೇನು, ಯಾರ್ಯಾರು ಏನೇನ್ ಮಾತಾಡಿದ್ರು? ಸೌಮ್ಯ, ಏನಂತಂದ್ರೆ ನಿನ್ನೆ ನಿರಾಣಿ ಅವರು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಯತ್ನಾಳ್ ಅವರ ವಿರುದ್ಧ ಒಂದು ಆರೋಪವನ್ನು ಮಾಡಿದ್ರು. ಅವರ ಕಾರು ಚಾಲಕನಾಗಿದ್ದಂತಹ ವ್ಯಕ್ತಿಯ ಸಾವಿನ ಬಗ್ಗೆ ತನಿಖೆಯನ್ನ ನೀವೇ ಮಾಧ್ಯಮದವ್ರು ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆಯ ಬಳಿಕ ಈಗ ವಿಜಯಪುರ, ಬಾಗಲಕೋಟೆ ಎರಡೂ ಜಿಲ್ಲೆಗಳ ಸಹಿತ ಸಂಚಲನ ಮೂಡಿರುವಂತದ್ದು. 2019ರಲ್ಲಿ ನಿರಾಣಿ ಅವರು ಏನೀಗ ಹೆಸರು ಪ್ರಸ್ತಾಪ ಮಾಡಿದ್ದಾರೆ, ಕುಮಾರ್ ಅನ್ನೋ ವ್ಯಕ್ತಿಯ, ಆ ವ್ಯಕ್ತಿ 2019ರಲ್ಲಿ ಸಾವಿಗೀಡಾಗ್ತಾನೆ. ಆದ್ರೆ ಆತನ ಸಾವಿನ ಬಗ್ಗೆ ಈ ವಿಜಯಪುರ ಜಿಲ್ಲೆಯಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇರೋದಿಲ್ಲ, ಮತ್ತೆ ಪರ ಮತ್ತೆ ವಿರೋಧ ಯಾವುದೇ ರೀತಿ ಅಭಿಪ್ರಾಯಗಳು ಇರೋದಿಲ್ಲ. ಆದ್ರೆ ಯಾವಾಗ ನಿನ್ನೆ ನಿರಾಣಿ ಅವರು ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅವಾಗಿನಿಂದ ಜಿಲ್ಲೆಯಲ್ಲಿ ಸಂಚಲನ
ಮಾಡಿರುವಂತದ್ದು. ಈತ ಹೇಗೆ ಸತ್ತ, ಯಾಕೆ ಸತ್ತ, ಆತ ಎಷ್ಟು ದಿನ ಇವ್ರಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋ ವಿಚಾರ ಈಗ ಕುತೂಹಲ ಮೂಡಿಸುವಂತದ್ದು. ಜನರು ಸಹಿತ ಅದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಅದರ ಸಂಬಂಧಪಟ್ಟಂಗೆ ಇವತ್ತು ಯತ್ನಾಳ್ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆಯನ್ನು ಮಾಡಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಈ ರೀತಿ ಆರೋಪ ಮಾಡಿದ್ರಿಂದಾಗಿ ರಾಜ್ಯ ಮತ್ತೆ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇರೋದ್ರಿಂದ ಎರಡೂ ರೀತಿ ನಮಗೆ ಜನರಿಗೆ ಒಂದು ಮೋಸ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಅದ್ರ ಬಗ್ಗೆ ಸತ್ಯಾಸತ್ಯದ ತನಿಖೆಯನ್ನ ಮಾಡಬೇಕು, 24 ಗಂಟೆ ಒಳಗೆ ವರದಿಯನ್ನ ಪಡೆಯುವ ವ್ಯವಸ್ಥೆನ ಮಾಡಬೇಕು ಅಂತ ಅವರು ಆಗ್ರಹವನ್ನು ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಈಗ ಬಹಳ ಕುತೂಹಲ ಮೂಡಿಸುವಂತದ್ದು. ಪಂಚಮಸಾಲಿ ಹೋರಾಟ ಏನಿದೆ ಅದು ಈಗ ಯತ್ನಾಳ್ ಅವರು ಮತ್ತೆ ನಿರಾಣಿ ಅವರ ವೈಯಕ್ತಿಕ ಪ್ರತಿಷ್ಠೆಗೆ ಬಿದ್ದಿರೋದ್ರಿಂದಾಗಿ ಹಿಂದಿನ ಕೆಲವು ಘಟನೆಗಳ ಸಹಿತ ಈಗ ಮುಂದೆ ಬರ್ತಿರುವಂತದ್ದು. ಅದರಲ್ಲಿ ಮುಖ್ಯವಾಗಿ ಯುವರಾಜ ಸ್ವಾಮಿ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಯತ್ನಾಳ್ ಅವರು ತಗೊಂಡ್ಬಂದಿದ್ದಾರೆ. ಅವರನ್ನ ಯಾಕೆ ಬಂಧನ ಮಾಡಿದ್ರು ಅಂದ್ರೆ ಕೇವಲ ಡ್ರಗ್ಸ್ ಕೇಸ್ ಅದೊಂದು ನೆಪ ಮಾತ್ರ. ಸಿಡಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರನ್ನ ವಾಸ್ತವವಾಗಿ ಅರೆಸ್ಟ್ ಅನ್ನ ಮಾಡಿದ್ರು ಅಂತ ಹೇಳಿ ಅದೊಂದು ವಿಚಾರವನ್ನ ಪ್ರಸ್ತಾಪ ಮಾಡುವ ಮೂಲಕ ನಿನ್ನೆ ನಿರಾಣಿ ಅವರು ಈ ಚಾಲಕನ ಸಾವಿನ ಪ್ರಕರಣ ಪ್ರಸ್ತಾಪ ಮಾಡಿದ್ರೆ, ಇವತ್ತು ಇವರು ಸಿಡಿ ಪ್ರಕರಣ ಪ್ರಸ್ತಾಪ ಮಾಡಿರೋದ್ರಿಂದ ಇಬ್ಬರ ಆರೋಪ ಪ್ರತ್ಯಾರೋಪ ಮತ್ತಷ್ಟು ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಸೌಮ್ಯ, ಥ್ಯಾಂಕ್ ಯು ಗುರುರಾಜ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮುಂಬೈ ಪಟ್ಟಣ ಕಿನ್ನಾಳಕ್ಕೆ ಹೋಗಲು ಪರದಾಡಿದ್ದಾರೆ ಜನ. ಕೊಪ್ಪಳದ ಗಂಗಾವತಿಯಲ್ಲಿರುವ ಕಿನ್ನಾಳ ಗ್ರಾಮಕ್ಕೆ ಹೋಗುವುದಕ್ಕೆ ಜನ ಪರದಾಡ್ತಿದ್ದಾರೆ. ಯಾಕಂದ್ರೆ ಈ ಗ್ರಾಮಕ್ಕೆ ಹೋಗ್ಬೇಕು ಅಂತಂದ್ರೆ 11 ಕಿಲೋಮೀಟರ್ ದೂರ ಪ್ರಯಾಣ ಮಾಡಬೇಕು. ಇದು ಜನರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಕಿನ್ನಾಳ ಗ್ರಾಮದ ರಸ್ತೆಗಳ ತುಂಬೆಲ್ಲ ಗುಂಡಿಗಳು ಬಿದ್ದಿದೆ. ಗುಂಡಿಗಳ ಮಧ್ಯೆ ವಾಹನ ಸವಾರು ಓಡಾಡಬೇಕು. ಹದಗೆಟ್ಟ ರಸ್ತೆಯಲ್ಲಿ ಈಗ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕೊಪ್ಪಳ ಗಂಗಾವತಿ ಶಾಸಕರ ಮಧ್ಯೆ ಹೊಂದಾಣಿಕೆ ಕೊರತೆಯಿಂದ ರಸ್ತೆ ದುರಸ್ತಿ ಆಗ್ತಾ ಇಲ್ಲ. ಕೊಪ್ಪಳ ಶಾಸಕ ಪರಣ್ಣ ಮುನವಳ್ಳಿ, ಗಂಗಾವತಿ ಶಾಸಕ ಹಿಟ್ನಾಳ್ ಇಬ್ಬರಲ್ಲಿ ಹೊಂದಾಣಿಕೆ ಕೊರತೆಯಿಂದ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ 11 ಕಿಲೋಮೀಟರ್ ಹೋಗೋದಕ್ಕೆ ಜನ ಸಿಕ್ಕಾಬಟ್ಟೆ ನರಕ ಯಾತನೆ ಅನುಭವಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯದ ರಸ್ತೆ ಪರಿಸ್ಥಿತಿ ಹೇಗಿದೆ? ನಮ್ಮ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಜಧಾನಿ ಬೆಂಗಳೂರಲ್ಲಿ ಮಾತ್ರ ಗುಂಡಿಗಳ ರಸ್ತೆ ಇಲ್ಲ, ಇಲ್ಲಿ ಪ್ರಮುಖವಾಗಿರೋ ರಸ್ತೆಗಳೇ ಸಹ ಈ ಗುಂಡಿಗಳು ಬಿದ್ದಿರೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದೀವಿ. ನಾವಿರೋದು ಕೊಪ್ಪಳ ಮತ್ತು ಕಿನ್ನಾಳು ಅಂತ ಹೇಳಿದರೆ ಇದು ಸಾಂಪ್ರದಾಯಿಕ ನಗರ. ಈ ಪಟ್ಟಣದಲ್ಲಿ ಸುಮಾರು ಏನು ಕರಕುಶಲ ಅಭಿವೃದ್ಧಿಗಾಗಿ ಸಾಕಷ್ಟು ಇಲ್ಲಿ ಕೆಲಸಗಳು ನಡೀತವೆ. ಇಂಥ ಸಂದರ್ಭದಲ್ಲಿ ಇದು ಪ್ರಮುಖವಾಗಿರುವಂಥ ನಗರ ಮತ್ತು ಏನು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥ ಒಂದು ದೊಡ್ಡವಾಗಿರುವಂಥ ಪಟ್ಟಣ. ಆದರೆ ಈ ಕಿನ್ನಾಳು ಮತ್ತು ಗಂಗಾವತಿ ಕೊಪ್ಪಳ ಮಧ್ಯೆ ಕೇವಲ 11 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ರಸ್ತೆ ತೀರಾ ಹದಿಗೆಟ್ಟಿರೋದಕ್ಕೆ ಇದೊಂದು ಸಾಕ್ಷಿಯಾಗಿದ್ವಿ. ಇಲ್ಲಿ ಎಲ್ಲಿ ನೋಡಿದರೂ ರಸ್ತೆಯನ್ನು ಜನ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗಬೇಕಾದ ಸ್ಥಿತಿ ಇದೆ. ಸುಮಾರು ವೆಹಿಕಲ್ಗಳು ಇಲ್ಲಿಂದ ಮೂವ್ಮೆಂಟ್ ಆಗ್ತವೆ. ಏನು ಕೊಪ್ಪಳದಿಂದ ಮಂಗಳೂರುವರೆಗೂ ಕಿನ್ನಾಳು ಮಾರ್ಗವಾಗಿ ಹೋಗುವಂಥ ರಸ್ತೆ, ಇಲ್ಲಿ 2 ವೀಲರ್ ಹೋಗೋದು ಸಹ ಕಷ್ಟವಾಗಿದೆ. ಇಂಥದ್ರಲ್ಲಿ ಇಲ್ಲಿ ಬಸ್ಸುಗಳು ಸಹ ಹೋಗ್ತವೆ, ಶಾಲಾ ವಾಹನಗಳು ಹೋಗ್ತವೆ. ಇಲ್ಲಿ ನಿತ್ಯ ಕಿನ್ನಾಳದಿಂದ ಮತ್ತು ಮಂಗಳೂರಿಂದ ಸಾವಿರಾರು ಜನ ಕೊಪ್ಪಳಕ್ಕೆ ಅನಿವಾರ್ಯ ಬಂದು ಹೋಗುವಂಥ ಸ್ಥಿತಿ ಇದೆ. ಆದರೆ ಇಲ್ಲಿ ಸರಿಯಾದ ರಸ್ತೆ ಮಾಡಬೇಕಾಗಿದ್ದು ಇಲ್ಲಿ ಜನಪ್ರತಿನಿಧಿಗಳಿಗೂ ಸಹ ಇಲ್ಲಿ ಸಮನ್ವಯ ಕೊರತೆ ಇರೋದಕ್ಕೆ ಇದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಿನ್ನಾಳು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರೋದ್ರಿಂದ ಒಂದು ಕಡೆ ಆಗಿದ್ದರೆ, ಗಂಗಾವತಿಯಿಂದ ಕಿನ್ನಾಳಿಂದ ಸುಮಾರು 1.5-2 ಕಿಲೋಮೀಟರ್ ನಂತರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಇಬ್ಬರು ಶಾಸಕರು ಬೇರೆ ಬೇರೆ ಅದರಿಂದ ಯಾರೂ ಈ ರಸ್ತೆ ಮೇಲೆ ಯಾವುದೇ ಗಮನ ಹರಿಸದೇ ಇರೋ ಕಾರಣಕ್ಕಾಗಿ ಈ ರಸ್ತೆ ತೀರಾ ಹದಗೆಟ್ಟಾಗಿದೆ. ಮತ್ತು ಇತ್ತೀಚೆಗೆ ಒಂದು ಅಪಘಾತವಾಗಿ ಒಬ್ಬ ಬಿಸಿ ಊಟದ ಮಹಿಳೆ ಸಹ ಇಲ್ಲಿ ಸಾವನ್ನಪ್ಪಿರುವಂಥದ್ದು ಆಗಿದೆ. ಇದು ಕೇವಲ ಒಂದು ಉದಾಹರಣೆ ಆಗಿದ್ದರೂ ಸಹ ಸಾಕಷ್ಟು ಬಾರಿ ಇಲ್ಲಿ ಅಪಘಾತಗಳಾಗಿವೆ ಮತ್ತು ಸಾಕಷ್ಟು ಬಾರಿ ಇಲ್ಲಿ ಕಿನ್ನಾಳು ಗ್ರಾಮಸ್ಥರು ಹೋರಾಟವನ್ನು ಮಾಡಿದರೂ ಸಹ ಇಲ್ಲಿ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಸ್ಪಂದನೆ ಇಲ್ಲದೆ ಇದಕ್ಕೆ ಸಾಕ್ಷಿಯಾಗಿದೆ. ಇತ್ತೀಚೆಗೆ ಅಷ್ಟೇ ಏನು ಗಂಗಾವತಿ ಕ್ಷೇತ್ರದಿಂದ ಸುಮಾರು 1.5 ಕಿಲೋಮೀಟರ್ ರಸ್ತೆಯನ್ನು ರಿಪೇರಿ ಮಾಡುವಂಥ ಕೆಲಸ ಆಗಿದೆ. ಆದರೆ ಅದು ಸಂಪೂರ್ಣವಾಗಿಲ್ಲ. ಇನ್ನು ಚುನಾವಣೆ ಹತ್ತಿರ ಬಂತು. ಇನ್ನು ಮುಂದಿನ ಚುನಾವಣೆಯಲ್ಲಿ ಸಹ ಇದೇ ವಿಷಯವನ್ನು ಇಟ್ಕೊಂಡೇ ಸಹ ಮತ ಕೇಳುವಂಥ ಜನಪ್ರತಿನಿಧಿಗಳು ಈ ರಸ್ತೆಯನ್ನು ಸರಿಪಡಿಸ್ರಿ ಅನ್ನೋದು ಇಲ್ಲಿ ಜನರ ಒಂದು ಅಪೇಕ್ಷೆ ಆಯಿತು. ಕಿನ್ನಾಳಿಗೆ ಹೋಗುವಂಥ ರಸ್ತೆ ಮತ್ತು ಮುಂದೆ ಮಂಗಳೂರಿಗೆ ಹೋಗುವಂಥ ರಸ್ತೆಯನ್ನು ಸರಿಪಡಿಸಬೇಕೆನ್ನೋದು ಇಲ್ಲಿ ಜನರ ಅಭಿಪ್ರಾಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.